ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. देखा भरत बिसाल अति निसिचर मनु अनुमानी बिनु फर सायक मारेवु चाप श्रवण लगी तानी परेवु मुरुचि मही लागत सायक सुमिरत राम राम रघुनायक सुनी प्रिय बचन भरत तब धाये कपि समीप अति आतुर आये बिकल बिलोकी कीस उर लावा जागत नहीं बहु भांति जगावा मुख मलीन मन भये दुखारी कहत बचन भरी लोचन बारी जेहि विधि राम विमुख मोहि कीन्हा तेहि पुनि यह दारुण दुख दीन्हा जो मोरे मन बच अरु काया प्रीति राम पद कमल अमाया तौ कपि होऊ बिगत श्रम सूला जौ मो पर रघुपति अनुकूला सुनत बचन उठी बैठ कपीसा कहीं जय जयति ಕೋಸಲ ಧೀಸಾ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತನಿಗೆ ಮೂಲಿಕೆ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ದ, ಅವನು ಪರ್ವತವನ್ನೇ ಕಿತ್ಕೊಂಡು ರಾತ್ರಿಯಲ್ಲೇನೆ ಆಕಾಶ ಮಾರ್ಗದಿಂದ ಹೊರಡ್ತಾನೆ. ಅವನ ಪ್ರಯಾಣ ಅಯೋಧ್ಯೆಯ ಮೇಲಿಂದ ಸಾಗ್ತಾ ಇತ್ತು. ಈಗ ನಾವು ಸಂಜೀವನ ಪರ್ವತವನ್ನ ಎತ್ಕೊಂಡು ಹೋಗ್ತಾ ಇರುವಂತ ಮಾರುತಿಗೆ ಭರತನ ಭೇಟಿಯಾಗೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಕಾಶದಲ್ಲಿ ಇಂತಹ ಅತ್ಯಂತ ವಿಶಾಲವಾದಂತಹ ಸ್ವರೂಪವನ್ನು ನೋಡಿದಂತಹ ಭರತನಿಗೆ ಇವನು ಯಾವುದೋ ರಾಕ್ಷಸನೇ ಇರಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪರ್ವತ ಸಾಮಾನ್ಯ ಅಲ್ಲ ಅಲ್ವಾ, ಅದನ್ನ ಎತ್ಕೊಂಡು ಹೋಗೋದಕ್ಕೆ ಅವನು ಹನುಮಂತ ಇನ್ನೆಷ್ಟು ದೊಡ್ಡ ಶರೀರವನ್ನ ಬೆಳೆಸ್ಕೊಂಡಿರ್ತಾನೆ, ಎಷ್ಟು ದೊಡ್ಡದ ಗಾತ್ರದ ಶರೀರ ಇರುತ್ತೆ. ಇಂಥ ವಿಶಾಲ ಕಾಯ ಇರೋದು ರಾಕ್ಷಸರಿಗೆ ಅಲ್ವಾ, ಅವರೇ ತಾನೇ ಮಾಯ ಮಂತ್ರ ದೊಡ್ಡದಾಗೋದು ಚಿಕ್ಕದಾಗೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಭರತ ನೋಡ್ತಾನೆ ಯಾವುದೋ ರಾಕ್ಷಸನ ಇರಬೇಕು ಅಂತ ಅನ್ಸುತ್ತೆ. ನೋಡಿ, ಇಲ್ಲಿ ಭರತ ರಾಜನ ಮಗ ಅವನು. ಆದರೆ ರಾತ್ರಿ ಹೊತ್ತು ಕಾವಲು ಕಾಯ್ತಾ ಇರ್ತಾನೆ, ತನ್ನ ರಾಜ್ಯದ ಮೇಲೆ ಏನಾದರೂ ಬಂದ್ಬಿಡತ್ತ ಗಂಡಾಂತರ ಅಂದ್ಬಿಟ್ಟು. ಅಲ್ಲಿ ಅಣ್ಣನೂ ಇಲ್ಲ. ಅಣ್ಣ ಇವನಿಗೆ ತನ್ನ ರಾಜ್ಯದ ಒಂದು ರಕ್ಷಣೆಯ ಭಾರವನ್ನು ಹೊರಿಸಿ ಹೋಗಿರ್ತಾನಲ್ವಾ. ಸೊ ಅದಕ್ಕೋಸ್ಕರನೇ ರಾತ್ರಿ ಕೂಡ ಅವನ ಎಚ್ಚರಿಕೆಯಿಂದ ಇದ್ದು ಆ ಅಯೋಧ್ಯೆಯನ್ನ ರಕ್ಷಣೆ ಮಾಡ್ತಾ ನೋಡ್ಕೊಳ್ತಾ ಇದ್ದಾನೆ. ಆಗ ಇವನು ನೋಡಿ ರಾಕ್ಷಸನೇ ಇರಬೇಕು ಅಂತ ಅವನಿಗೆ ಅನ್ಸುತ್ತೆ. ಆಗ ಅವನು ಧನಸ್ಸಿಗೆ ಮೊಂಡಾಗಿರುವಂತ ಒಂದು ಬಾಣವನ್ನ ಹೂಡಿ, ಅಂದ್ರೆ ಈಗ ಚೂಪಾಗಿರುವಂತ ಬಾಣವನ್ನ ಹೂಡಿದ್ರೆ ಅವನು ಸಾಯೋದಂತೂ ಗ್ಯಾರಂಟಿ. ಆದ್ರೆ ಇಲ್ಲಿ ಇವನು ಯಾರು ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಮೊಂಡಾದಂತಹ ಒಂದು ಬಾಣವನ್ನ ಬಿಡ್ತಾನೆ. ಅದು ತಗಲಿ ಅವನು ಇಲ್ಲಿ ಬೀಳಬೇಕು, ಅವನು ಯಾರು ಅಂತ ಇವನು ತಿಳ್ಕೋಬೇಕು. ಅದಕ್ಕೋಸ್ಕರ ಆಗ ಆ ಬಾಣವನ್ನ ಹೂಡಿ ಅವನು ಕಿವಿಗಳ ತನಕ ಎಳೆದು ಅದನ್ನ ಪ್ರಯೋಗ ಮಾಡ್ತಾನೆ. ಯಾಕಂದ್ರೆ ಆಕಾಶದಲ್ಲಿದ್ದಾನಲ್ವಾ, ಅಲ್ಲಿ ತನಕ ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಆ ಬಾಣ ತಗಲಿದ ತಕ್ಷಣ ಹನುಮಂತ ರಾಮ ರಾಮ ರಘುಪತಿ ಅಂತ ಉಚ್ಚಾರಣೆ ಮಾಡ್ತಾ ಅವನು ಮೂರ್ಛಿತನಾಗಿ ನೆಲಕ್ಕೆ ಉರುಳ್ತಾನೆ. ಅವನಿಗಿಷ್ಟವಾಗಿರುವಂತಹ ಆ ಮಾತನ್ನ ಕೇಳಿ, ಪ್ರಿಯ ವಾಣಿಯನ್ನ ಕೇಳಿ, ಅಂದ್ರೆ ರಾಮನಾಮವನ್ನ ಕೇಳಿ ಭರತ ದಿಢೀರಂತ ಹನುಮಂತನ ಹತ್ರ ಬರ್ತಾನೆ. ಅಯ್ಯೋ, ಯಾರೋ ರಾಮನ ಹೆಸರು ತಗೊಳ್ತಾ ಇದಾರಲ್ಲ, ನಾನು ಯಾರಿಗೂ ಹೊಡೆದು ಬಿಟ್ಟೆ ಅಂತ ಅಂದ್ಬಿಟ್ಟು ಹತ್ರ ಬರ್ತಾನೆ. ಮೂರ್ಛೆ ಹೋಗಿರುವಂತ ಹನುಮಂತನನ್ನ ನೋಡಿ ಭರತ ಅವನನ್ನ ತಬ್ಬಿಕೊಂಡು ಅನೇಕ ರೀತಿಯಿಂದ ಅವನನ್ನ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿದ್ರ, ರಾಮ ನಾಮ ಕೇಳಿದ ತಕ್ಷಣ ಇವನು ನಮ್ಮವನು ಅನ್ನೋದು ಅವನ ಮನ್ಸಿಗೆ ಬಂದ್ಬಿಡುತ್ತೆ. ಅವನ್ ಹಾಕಿ ತಬ್ಬಿಕೊಳ್ತಾ ಇದ್ದಾನೆ. ಆಮೇಲೆ ಎಚ್ಚರಿಸೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಎಚ್ಚರನೇ ಆಗ್ಲಿಲ್ಲ. ಆಗ ಭರತ ಕಂಗೆಟ್ಟು ಮತ್ತೆ ಅವನ್ ಬೇಜಾರಾಗಿ ದುಃಖ ಆರ್ಧಲೋಭನಾಗಿ, ನೋಡಿ ಇಲ್ಲಿ ದುಃಖನೂ ಆಗ್ತಾ ಇದೆ, ಆಮೇಲೆ ಅವನು ಗಂಟ್ಲು ಕಟ್ಕೊಳ್ತಾ ಇದೆ, ಅವನಿಗೆ ಮಾತು ಬರ್ತಾ ಇಲ್ಲ. ಆ ಒಂದು ಧ್ವನಿಯಲ್ಲಿ ಅವನು ಹೇಳ್ತಾನೆ, ಅಯ್ಯೋ ವಿಧಿ ನನ್ನನ್ನ ಶ್ರೀರಾಮನಿಂದ ವಿಮುಖನನ್ನಾಗಿ ಮಾಡಿ ಈಗ ಈ ರೀತಿಯ ಒಂದು ದಾರುಣವಾದ ದುಃಖವನ್ನು ಕೂಡ ತಂದೊಡ್ಡಿದ್ದಾನಲ್ಲಪ್ಪ ಅಂತನ್ಬಿಟ್ಟು. ಯಾಕೆಂದ್ರೆ ಮೊದಲೇ ನನ್ನನ್ನ ರಾಮನಿಂದ ದೂರ ಮಾಡಿದೆ ಈ ವಿಧಿ ಅನ್ನೋದು. ಈಗ ರಾಮನಾಮವನ್ನ ಉಚ್ಚಾರಣೆ ಮಾಡಿದಂತಹ
ಈ ರಾಮನ ಭಕ್ತ ಇರ್ಬೋದು ಇವನು, ಅಥವಾ ರಾಮನ ಸೇವಕ ಇರ್ಬೋದು, ಅವನಿಗೆ ಈ ರೀತಿಯ ಒಂದು ತೊಂದರೆ ನಾನು ಕೊಟ್ಬಿಟ್ಟಿದ್ದೀನಲ್ಲಪ್ಪ, ವಿಧಿ ನನಗೆ ಈ ರೀತಿಯ ಒಂದು ದುಃಖವನ್ನು ತಂದು ಒಡ್ಡಿದಾನಲ್ಲ ಅಂತ ಅಂದ್ಬಿಟ್ಟು ಅವನು ಅಂದ್ಕೊಂಡು ಮತ್ತೆ ಮನಸ್ಸಲ್ಲಿ ಹೇಳ್ಕೊಳ್ತಾನೆ, ಮನ ವಚನ ಕಾಯದಿಂದ ನಾನು ನಿಜವಾಗ್ಲೂ ಶ್ರೀರಾಮನ ಚರಣಗಳಲ್ಲಿ ನನಗೆ ನಿಷ್ಕಪಟವಾದಂತಹ ಪ್ರೀತಿ ಇದ್ದಿದ್ದೇ ಆದರೆ, ಆಮೇಲೆ ಶ್ರೀರಾಮಚಂದ್ರನ ಕೃಪೆ ನನ್ನ ಮೇಲೇನಾದರೂ ಇದ್ದರೆ ಈ ವಾನರನಿಗೆ ತಕ್ಷಣ ಪ್ರಜ್ಞೆ ಬರಲಿ, ಆಮೇಲೆ ಆಯಾಸ ಎಲ್ಲ ಪರಿಹಾರವಾಗಲಿ ಅಂತ ಅವನು ಹೇಳ್ಕೊಳ್ತಾನೆ. ಈ ರೀತಿ ಹೇಳಿದ ತಕ್ಷಣ, ಈ ಮಾತನ್ನು ಕೇಳಿದ ತಕ್ಷಣ ಕಪೀಶ್ವರನಾದಂಥ ಹನುಮಂತ ಕೋಸಲಾಪತಿ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಅಂತಂದ್ಬಿಟ್ಟು ಜೈಕಾರ ಮಾಡ್ತಾ ಎದ್ದು ಕೂತ್ಕೊಳ್ತಾನೆ. ನೋಡಿ, ಅವನು ಹಾಗೆ ಹೇಳಿದ ತಕ್ಷಣ ಇವನಿಗೆ ಎಚ್ಚರ ಆಗ್ಬಿಡ್ತು. ಅವನು ರಾಮಚಂದ್ರನಿಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಎದ್ದು ಕೂತ್ಕೊಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.